ಎಚ್ ಡಿ ರೇವಣ್ಣ ಅವ್ರನ್ನ ಯಾರೊಬ್ಬ ಸಂತ್ರಸ್ತೆ ಕೊಟ್ಟುವಂತ ಒಂದು ದೂರಿನ ಆಧಾರದ ಮೇಲೆ ಏವನ್ನ ಅಪರಾಧಿಯಾಗಿ ಮಾಡಿರೋದನ್ನ ಖಂಡಿಸುವ ಒಂದು ಉದ್ದೇಶಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಯಾವುದೋ 4 ವರ್ಷ ಹಿಂದೆ ಆದಂತ ಘಟನೆ. ಆ ಸಂತ್ರಸ್ತೆ ಒಂದು ಹೇಳಿಕೆ ಆಧಾರದ ಮೇಲೆ ಯಾವುದೋ ಪ್ರಭಾವಿಗಳ ಒಂದು ಒತ್ತಡ ಇವತ್ತು FIR ಮಾಡಿದ್ದಾರೆ. ಅದರಲ್ಲೂ ಸಹ A1 ರೇವಣ್ಣವ್ರನ್ನೇ ಮಾಡಿದ್ದಾರೆ. ಯಾರ ಪ್ರಭಾವ? ರಾಜ್ಯ ಮಟ್ಟದಲ್ಲಿ ತಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಮಹಾನಾಯಕರಿಗೆ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ವ್ಯಾಕುಲಗೊಂಡಂತ ಮನಸ್ಸುಗಳು ಏನಾಗ ಮಾಡಿ ರೇವಣ್ಣ ಮತ್ತು ಅವ್ರ ಕುಟುಂಬನ ಹಣಿಬೇಕು ಅನ್ನೋ ಉದ್ದೇಶದಿಂದ ಅದ್ರ ಜೊತೆಗೆ ಒಂದು ಸಮಾಜದ ಹಿಡಿತ ಕೊಡಬೇಕು, ಮುಂದಿನ ದಿನಗಳಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ಇದೆಲ್ಲ ಇಟ್ಕೊಂಡು ಹಣಿಯ ಒಂದು ದೃಷ್ಟಿಯಿಂದ ಸನ್ಮಾನ್ಯ ರೇವಣ್ಣ ಅವರು ಅಪರಾಧಿಯಾಗಿ ಮಾಡಿರ್ತಕ್ಕಂಥದ್ದು ಖಂಡಿಸ್ತೇವೆ. ನೆನ್ನೆ ತಾನೇ ಸಂತ್ರಸ್ತೆಯ ಸಂಬಂಧಿಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಹೋಗಲ್ಲ. ಸಂತ್ರಸ್ತೆ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಮಹಿಳೆನೇ ಎಂದೂ ಆದಂತಹ ಘಟನೆ ಆಗಿದೆ ಅನ್ನೋ ಸತ್ಯಾಸತ್ಯತೆ ಪರೀಕ್ಷೆ ಮಾಡ್ತಾನೆ ಇವತ್ತು FIR ಮಾಡ್ತಕ್ಕಂಥದ್ದು ಮೇಲಿನಿಂದ ಒತ್ತಡ ಬಂದಿದೆ, ಆಮಿಷ ತೋರಿದ್ದಾರೆ ಆ ಮಹಿಳೆಗೆ ಅಂತ ವಿಚಾರ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾರೆ. ನಾಚಿಕೆ ಆಗಬೇಕು ಎಲ್ಲರಿಗೂ ಸಹ. ಇವರ ರಾಜಕೀಯಕ್ಕೋಸ್ಕರ ಬೇಳೆ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಅಪಾರವಾದಂತಹ ಕೆಲಸ ಮಾಡಿದಂತಹ ಸನ್ಮಾನ್ಯ ರೇವಣ್ಣರನ್ನ ಇದರಲ್ಲಿ ಸಿಲುಕಿಸಿ ಅದ್ರ ಮೂಲಕ ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣದ ಮೇಲೆ ದೇವೇಗೌಡರು ಮತ್ತು ಮೋದಿಯವರ ಅಣಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದನ್ನ ನಾವು ಖಂಡಿಸ್ತೇವೆ. ನಾವು ಆಪಾದನೆ ಮಾಡ್ತಕ್ಕಂಥದ್ದು DK ಶಿವಕುಮಾರ್ ಮೇಲೆ. ಅದರಲ್ಲಿ ಎರಡು ಮುಚ್ಚು ಮಾತಿಲ್ಲ. ಅವರು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆಮಿಷ ಒಡ್ಡಿ ಅವ್ರ ಕಡೆ ಚೇಲವನ್ನು ಕಳಿಸಿ ಆ ಸಂತ್ರಸ್ತೆಯಿಂದ ಹೇಳಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಅದೇ ಸಬ್ ಇನ್ಸ್ಪೆಕ್ಟರ್ ಮೇಲೆ ಪ್ರಭಾವ ಬೀರಿ ತನಿಖೆ ಮಾಡಲಿ. SIT ಮಾಡ್ತಾರಲ್ಲ, ಯಾವ ಪ್ರಭಾವ ಬೀರಿದ್ರೆ ಏನು ಎಲ್ಲರೂ ಸಹ ಅದನ್ನು ಸಹ ಒಳಗೆ ಕೊಡ್ಸೋಳಿ. SIT ಮಾಡಿದ್ರೆ ದಿಕ್ಕು ತಪ್ಪಿಸಾಗಿದ್ದೆಲ್ಲ ಮಾಡ್ತಿದ್ದಾರೆ. SIT ಮಾಡ್ತಕ್ಕಂಥದ್ದು MP ಮೇಲೆ ಆದಂತ ಏನು ದೂರಿದೆ ಸತ್ಯಾಸತ್ಯತೆ ಪರಿಶೀಲಿಸಕ್ಕೆ, ಅದು ಬಿಟ್ಟುಬಿಟ್ಟು ಇನ್ನೊಂದು ಕೇಸು SIT ಹೋಗುತ್ತೆ ಅಂತ ಸಂದರ್ಭದಲ್ಲಿ ಯಾರೋ ಒಬ್ರು ಕರ್ಕೊಂಡ್ ಬಂದ್ಬಿಟ್ಟು ರೇವಣ್ಣ SLC ಹೋದಂತ ಸಂದರ್ಭದಲ್ಲಿ ನನ್ನ ಸ್ಟೇಜ್ ಮಗು ಹೊಡೆದಿದ್ರು ಮಕ್ಕಳು ಹೆಂಗಾರ ಅದು ತನಿಖೆ ಮಾಡ್ತೀವಿ. ಈ ತರ ಕ್ಷುಲ್ಲಕವಾದಂತ ವಿಚಾರವನ್ನು ಇಟ್ಕೊಂಡು ಯಾವುದೋ ಘಟನೆ ಇದಾಯ್ತು ಅಂತ ರಾಜಕಾರಣ ಎದುರಿಸ್ಬೇಕ್ರಿ. ಈ ರೀತಿಯಾದಂತ ರಾಜಕಾರಣ ಸಂದರ್ಭದಲ್ಲಿ ಬೇಕಾಗ್ತಿ ಅವರಿಗೆ, ಬೇರೆ ಟೈಮ್ ಇರ್ಲಿಲ್ವಾ? ಇವತ್ತ CD ಸಂಬಂಧಪಟ್ಟಂಗೆ ಎಲ್ಲರೂ ಗೊತ್ತಿದೆ. ದೇವರಾಜೇಗೌಡರು ನೇರವಾಗಿ ಮಾತಾಡ್ತೇನೆ. ಅವರು ಟಿವಿ ಸಂದರ್ಶನದಲ್ಲಿ ಹೇಳಿದ್ದಾರೆ CD ಇತ್ತು ಮತ್ತೊಂದು ಅಂತ. ಏನ್ ಮಾಡ್ತಿರ್ತಾವ ಜಿಲ್ಲಾಡಳಿತ ಕತೆ ಕಾಯ್ತಿರ್ತ ಗೊತ್ತಿರಲಿಲ್ಲ ಅವರಿಗೆ. ಇವ್ರು ಇಂಟೆಲಿಜೆನ್ಸ್ ಏನು ಮಾಡ್ತಿರ್ತಾವತ್ತು, ಪೊಲೀಸ್ ವ್ಯವಸ್ಥೆ ಏನಾಗಿತ್ತು ಗೊತ್ತಾದಂತ ಸಂದರ್ಭದಲ್ಲಿ ದೇವರಾಜೇಗೌಡರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಮಾಹಿತಿ ತೆಗೆದುಕೊಂಡು ಯಾವ CD ಇದೆ ಏನಿದೆ ಅವತ್ತೇ ತನಿಖೆ ಮಾಡಿ ಇವತ್ತ ಮೂರ ಬಟ್ಟೆ ಆಯ್ತಲ್ರಿ ಹೆಣ್ಮಕ್ಳದ್ದು ಭವಿಷ್ಯ. ಅವ್ರು ನಮ್ಮ ಸಹೋದರಿ ಇರ್ಬೋದು ತಾನೆ, ನಮ್ಮ ತಾಯಿಯಂದಿರು ಇರ್ಬೋದು ತಾನೆ. ಇವ್ರನ್ನ ಬೀದಿ ಬಿಟ್ಟು ಇವ್ರು ರಾಜಕಾರಣ ಮಾಡ್ಬೇಕಾ? ನಾವು ಯಾವ್ದು ಡಿಪೆಂಡ್ ಮಾಡ್ಕೊಂತ ಇಲ್ಲ. ಸತ್ಯಾಸತ್ಯತೆ ಏನಿದ್ರು ಸಹ ಏನು ಪನಿಷ್ಮೆಂಟ್ ಕೊಡ್ತಾರೆ ಈ ನೆಲದ ಕಾನೂನು ಅಡಿಯಲ್ಲಿ ಸತ್ಯ ಆಗಿದ್ರೆ ಏನಾದ್ರು ಶಿಕ್ಷೆ ಮಾಡಿ ಅದಕ್ಕಿಂತ ಮುಂಚೆನೆ ರಾಜಕಾರಣಕ್ಕೋಸ್ಕರ ಬೇರೆ ಟೈಪ್ ಇರ್ಲಿಲ್ಲ ಇವರಿಗೆ. ಚುನಾವಣೆ ಆದ ಸಹ ತಾಕತ್ತಿಲ್ಲ ಅವರಿಗೆ, ತಾಕತ್ತಿಲ್ಲ. ಈ ಟೈಮ್ನಾಗ ಇವರು CD ಮತ್ತೊಂದು ಮಾಡ್ಕೊಂಡು ಯಾರು ಬಂಡವಾಳ ಆಗ್ತಾನೋ ಬರ್ಲಿ ತನಿಖೆಗೆ, ಯಾರು ಅದನ್ನ ಅನ್ಲೋಡ್ ಮಾಡ್ದಾನೋ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.